ಹಿಂಗೆ ಇದನ್ನು ಸರ್ ಈಗ ಒಗ್ಗಿಸ್ಕೊಂಬರ್ತೀವಿ ಓಡಿಸ್ಕೊಂಬರ್ತೀವಿ. ಕೆಲವೊಂದು ಏಟನ್ನು ಪವರಲ್ಲಿ ಸ್ವಲ್ಪ ಜಾತಿಯಲ್ಲಿ ಏಟ್ ಜಾಸ್ತಿ ಇರೋವು ಸರ್ ಒಂದು ವಾರ 10 ದಿವಸಕ್ಕೆ ನಡ ಮಾಡ್ಕೊಂಡು ಉಳ್ಳಕ್ಕೆ ಶುರು ಆಗೋಯ್ತವೆ. 6 ಅವರ್ ಒಳಗಡೆ ಬಾಜಿ ಮಾಡಲೇಬೇಕು. ಅಕ್ಕಿ ಬಾಜಿ ಮಾಡಿದವ್ರೆ ಮಾನ್ಯತೆನೇ ಇಲ್ಲ, ಔಟ್ ಅದು. ಕೆಲವೊಂದು ತಿಂಗಳ ಗಂಟೆ ಟೈಮ್ ತಗೊಂತವೆ, 1.5 ತಿಂಗಳು 2 ತಿಂಗಳು ಟೈಮ್ ತಗೊಂತವೆ ಪಲ್ಟಿ ಕಲಿಯಕ್ಕೆ ಮಾಡೋಕ್ಕೆ. ಅದಕ್ಕೆ ಒಳ್ಳೆ ಗಾಳಿ ಸಿಗಬೇಕು, ಮೋಸಮ್ ಸಿಗಬೇಕು. ಒಳ್ಳೆ ಹೂಗಾಳಿ ಸಿಕ್ಕಿದ್ರೆ ಪಾರಿವಾಳ ಹಾರಾಟ. ಈ ಟೈಮಲ್ಲೇ ಪಾರಿವಾಳಕ್ಕೆ ಹಾರೋದಕ್ಕೆ ಗುರುಗಳು ಈ ಜೂನ್ ಜುಲೈ ತಿಂಗಳಲ್ಲೇ ಟೂರ್ನಮೆಂಟ್ನ ಆರ್ಗನೈಸ್ ಮಾಡೋಂಥದ್ದು. ಯಾವುದೇ ಮರಿ ನೋಡಿ ಹೊಸಗರಿಗಳು ಬಂದೈತಿದ್ದು. ಓಕೆ, ಇಲ್ಲಿ ಲಾಸ್ಟ್ ಗರಿ ಉದುರಿಸ್ಕೊಂಡು ಬಂದಮೇಲೆ ಇದು ದಸ್ತಾ ಅಂತ. ದಸ್ತಾ ಅಂದರೆ ಒಂದು ಒಳ್ಳೆ ಪ್ರಾಯ, ಒಂದು ಒಳ್ಳೆ ವಯಸ್ಸು ಅಂತ ಅರ್ಥ. ಅದಕ್ಕೆ ಈಗ 3 ಕಲ್ಲಿ ಮರಿ ಇದಕ್ಕೆಲ್ಲ ಇವತ್ತೆಲ್ಲ ಒಂದು 2 ತಿಂಗಳು ವಯಸ್ಸು, ಒಂದು 2.25 ತಿಂಗಳು ವಯಸ್ಸಿರ್ಬೋದು ಅಷ್ಟೇ ಇದಕ್ಕೆ. ಸರ್ ಇದನ್ನು ತುಂಬ ಆಸೆ ಪಟ್ಟು ಮರಿ ಮಾಡಿಸಿದ್ದೀನಿ ಇಟ್ಕೊಳ್ಳಿ ಈ ಅಕ್ಕಿನ. ಓಕೆ, ಈ ಅಕ್ಕಿನ ಡೈಲಿ ಮನೆ ಮೇಲೆ ಹಾಕೊಂಡು ಮನೆ ಒಗ್ಗಿಸ್ಕೊಂತೀವಿ. ಇದನ್ನು ಫಸ್ಟು ಒಗ್ಗಿಸ್ಕೊಂಡು ಓಡಿಸ್ಕೊಂಬರ್ತೀವಿ. ಒಂದು ವಾರ 10 ದಿವಸ ಅಕ್ಕಿ ಓಡಿಸ್ಕೊಂಬರ್ತೀವಿ. ಆಟೋ 10 ರೌಂಡ್ 5 ರೌಂಡ್ ಹೊಡ್ಕೊಂಡು ಆಟೋಮೆಟಿಕ್ಕಾಗಿ ಅರ್ಧ ಗಂಟೆ 1 ಗಂಟೆ 1.5 ಗಂಟೆ ಹಿಂಗೆ ಆಡ್ಕೊಂಡು ಹೋಗ್ತಾ ಇರ್ತವೆ ಮುಂದಕ್ಕೆ. ಆವಾಗ ಪಲ್ಟಿ ಕಲಿಯಕ್ಕೆ ಟ್ರೈ ಮಾಡ್ತಾವೆ ಪಾರಿವಾಳಗಳು. ಪಲ್ಟಿ ಕಲಿಲೇಬೇಕು, ಗಿರೆ ಬಾಜಾರದು ಪಲ್ಟಿ ಹೊಡಿಲೇಬೇಕು. ಪಲ್ಟಿ ಹೊಡಿದೇನೆ ಅದು ಎಷ್ಟೋ ಆಡೋದು ಪ್ರಾವಿಷನ್ ಇಲ್ಲ ಅದಕ್ಕೆ, ಔಟ್ ಅದು, ಫೌಲ್ ಅದು. ಟೂರ್ನಮೆಂಟ್ ಬಿಟ್ಟ ಮೇಲೆ ಸರ್ ಪಲ್ಟಿ ಹೊಡಿಬೇಕು. ಕೆಲವೊಂದು ಟೂರ್ನಮೆಂಟಲ್ಲಿ 6 ಅವರ್ ಒಳಗಡೆ ಪಲ್ಟಿ ಹೊಡಿಬೇಕು ಅನ್ನೋ ರೂಲ್ಸ್ಗಳು ಐತೆ. ಕೆಲವೊಂದು ಟೂರ್ನಮೆಂಟ್ ರೂಲ್ಸ್ ಇಲ್ಲ, ಅದು ಸಂಜೆ ಹೊಟ್ಟೆ ಪಲ್ಟಿ ಹೊಡಿಲೇಬೇಕು ಅಂತ ಸಂಜೆ ಅಷ್ಟರಲ್ಲಿ. ಓಕೆ, ಕೆಲವೊಂದು ಟೂರ್ನಮೆಂಟ್ಗಳಲ್ಲಿ ತುಂಬ ಸ್ಟ್ರಿಕ್ಟ್ ಐತೆ ಅಕ್ಕಿ ಶೋಕಿನಲ್ಲಿ. ಈಗ 6 ಅವರ್ ಒಳಗಡೆ ಬಾಜಿ ಮಾಡಲೇಬೇಕು. ಅಕ್ಕಿ ಬಾಜಿ ಮಾಡಿದವ್ರೆ ಮಾನ್ಯತೆನೇ ಇಲ್ಲ, ಔಟ್ ಅದು. ಬಾಜಿ ಮಾಡೋದು ಅಂದ್ರೆ ಅದೇ ಪಲ್ಟಿ ಹೊಡೆಯೋದು. ಅದನ್ನ ನಮ್ಮ ಕಡೆ ಬಾಜಿ ಇದ್ದು ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ನಾವು ಪಲ್ಟಿ ಅಂತ ಹೇಳ್ಕೊಡ್ತಾ ಇರೋದು ಅಷ್ಟೇ. ಬಾಜಿ ಅಂತೀವಿ ಅದನ್ನ ನಾವು. ಅಟ್ಲೀಸ್ಟ್ ಒಂದು ಉಳ್ಳಾಕ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಅದಕ್ಕೆ ಮಾನ್ಯತೆ ಉಂಟು, ಇಲ್ಲ ಅಂದ್ರೆ ಅದಕ್ಕೆ ಮಾನ್ಯತೆನೇ ಇಲ್ಲ. ಹಿಂಗೆ ಇದನ್ನ ಸರ್ ಈಗ ಒಗ್ಗಿಸ್ಕೊಂಬರ್ತೀವಿ ಓಡಿಸ್ಕೊಂಬರ್ತೀವಿ. ಕೆಲವೊಂದು ಏಟನ್ನು ಪವರಲ್ಲಿ ಸ್ವಲ್ಪ ಜಾತಿಯಲ್ಲಿ ಏಟ್ ಜಾಸ್ತಿ ಇರೋವು ಸರ್ ಒಂದು ವಾರ 10 ದಿವಸಕ್ಕೆ ನಡ ಮಾಡ್ಕೊಂಡು ಉಳ್ಳಕ್ಕೆ ಶುರು ಆಗೋಯ್ತವೆ. ಕೆಲವೊಂದು ತಿಂಗಳ ಗಂಟೆ ಟೈಮ್ ತಗೊಂತವೆ, 1.5 ತಿಂಗಳು 2 ತಿಂಗಳು ಟೈಮ್ ತಗೊಂತವೆ ಪಲ್ಟಿ ಕಲಿಯಕ್ಕೆ ಮಾಡೋಕ್ಕೆ. ಹಂಗೆ ಏಟ್ ಎತ್ಕೊಂಡು ಮಡಿಕೊಂಡಾಗ ಸರ್ ನಾವು ಸೀಸನ್ ಟೈಮಲ್ಲಿ ಓಡಿಸ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಿಡ್ತೀವಿ. ಈ ಟೂರ್ನಮೆಂಟ್ ಟೈಮಲ್ಲಿ ಈ ಮರಿ ಈಗ ನಾನು ಓಡಿಸ್ಕೋಬೇಕಿದ್ದು ಮಡಿಕೊಳ್ಳೋಕ್ಕಾಗಲ್ಲ. ಈಗ ನಾನು ಈಗ ಮಾರ್ಚಿ ಏಪ್ರಿಲ್ ಈಗ ಕೊನೆ ಮೇ ತಿಂಗಳಿಂದ ಇದು ಮೇ ಜೂನ್ ಜೂನ್ ತಿಂಗಳಲ್ಲಿ ಇದನ್ನು ಓಡಿಸ್ಕೊಂಡ್ಬಿಡ್ತೀನಿ ಸರ್. ಈಗ ಅಷ್ಟರಲ್ಲಿ ಇದು ಒಂದು 6 ಗರಿ ಆಗಿರುತ್ತೆ. ಈಗ ಅಷ್ಟರಲ್ಲಿ ಸಿಗಾಕೊಂಡ್ರೆ ಮೊದಲನೇ ವರ್ಷಕ್ಕೆ ಏಟ್ಗೆ ನಮಗೆ ಆಡಿದ್ರೆ ಆಡ್ಕೊಬಿಡ್ಬೋದು. ಓಕೆ, ಮೊದಲನೇ ವರ್ಷಕ್ಕೆ ಹೊಸ ಏಟನ್ ಪಟ್ಟಾಗಳು ಏನಾರು ಸರ್ ಸ್ವಲ್ಪ ಜಾತಿ ಕುಲ ಚೆನ್ನಾಗಿದ್ದೆ ಆಡ್ಕೊಂಡ್ರೆ ಆಡ್ಕೊಂಡ್ಬಿಡ್ಲಿ, ಆಡಲಿಲ್ಲ ಬರೋ ವರ್ಷಕ್ಕಾಗತ್ತೆ ಅನ್ನೋದು. ಗರಿ ಹೊಡೆದು ಇಟ್ಕೊಂತೀವಿ, ಬರೋ ವರ್ಷಕ್ಕಾಗತ್ತೆ. ತಿರ್ಗ ಬಲ್ತಿರತ್ತಕ್ಕಿ ಬರೋ ವರ್ಷಕ್ಕೆ ಒಳ್ಳೆ ಬ್ಯಾಲೆನ್ಸ್ ಇಲ್ಲ. ಕೆಲವೊಂದಕ್ಕೆ ಏನು ಅಂತಂದರೆ ಸರ್ ಎಳೆ ಪಟ್ಟದಗಳಲ್ಲೇ ಈಗ ನಮ್ಮ ಮೈಸೂರಲ್ಲಿ ಯಾವುದೋ ಒಂದು ಮರಿ ಆಡ್ತು. ನಮ್ಮ ಮೈಸೂರು ಯಾವುದೋ ಊರಿನಲ್ಲಿ ಯಾವುದೋ ಪ್ರೋ ಲಾಫ್ಟ್ ಅಂದ್ಬಿಟ್ಟು ಇನ್ನೂ ಕಲ್ಲಿನೇ ಇಲ್ಲ, ಒಂದು ಕಲ್ಲಿ ಮರಿ 13 ಗಂಟೆ 13 ಗಂಟೆ ರೆಕಾರ್ಡ್ ಹೊರಟೋಯ್ತು. ಹಂಗೇನಾದರೂ ಆಫರ್ ಜಾತಿ ಕುಲ ಚೆನ್ನಾಗಿದ್ದೆ, ಅದು ಕಣೆ ಬರ ಚೆನ್ನಾಗಿದ್ದೆ, ಹೆಸರು ಮಾಡಬೇಕು ಅನ್ನೋ ಅದೃಷ್ಟ ಇದ್ದರೆ ಅದಕ್ಕೆ ಒಂದು ಒಳ್ಳೆ ಟೈಮ್ ಆಡ್ಬೋದು, ಇಲ್ಲ ಆಡದೇನೋ ಇರ್ಬೋದು. ಇಷ್ಟೇ ಅಂತ ಹೇಳಂಗಿಲ್ಲ. ಏನೋ ಒಂಥರ ಖುಷಿ ಸರ್ ಅಷ್ಟೇ. ಇದರೇನೋ ಯಾರಿಗೂ 10 ರೂಪಾಯಿ ಏನು ಸಂಪಾದನೆ ಇಲ್ಲ, ಏನೋ ಒಂದು ಕಲ್ತ್ಕೊಂಡಿದ್ದೀವಿ, ಒಂದು ಖುಷಿ ಅಷ್ಟೇ. ಶೋಕಿ ಅಷ್ಟೇ, ಶೋಕಿ. ಈ ಅಕ್ಕಿ ಎಂಡ್ ಆಗೋದು ಸ್ಪರ್ಧೆ ಇರೋದಲ್ಲ, ಯಾವಾಗ ಎಂಡ್ ಆಗೋದು ಯಾವಾಗ ಸರ್? ಆಗಸ್ಟ್ಗೆ ಅಟ್ಲೀಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಎಂಡ್ ಆಗೋಯ್ತದೆ. ಜೂನ್ ಸ್ಟಾರ್ಟ್ ಆಗಿ ಆಗಸ್ಟ್ಗೆ, ಜೂನ್ ಮಧ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ. ಟೂರ್ನಮೆಂಟ್ಗಳೆಲ್ಲ ಓಪನ್ ಆಗ ಜೂನ್ 15 ಕಳ್ಕೊಂಡೆ ಓಪನ್ ಆಗ ಸಾಮಾನ್ಯವಾಗಿ ಒಂದು 5-6 ದಿವಸ ಹೆಚ್ಚು ಕಡಿಮೆ ಸ್ಟಾರ್ಟ್ ಆಗ್ತವೆ ಎಲ್ಲ. ಆಗಸ್ಟು 15 ಕಳ್ಕೊಂಡೆಲ್ಲ ಸ್ಟಾಪೇನೆ. ಇನ್ನು 2 ತಿಂಗಳು ಸರ್ ಟೂರ್ನಮೆಂಟ್ ಇದೆ, 2.5 ತಿಂಗಳು ಫೈನಲ್. ನೀವು ವರ್ಷ ಕಷ್ಟ ಬಿದ್ದಿದ್ದು 2 ತಿಂಗಳು ಸರ್. ಪಾರಿವಾಳಕ್ಕೆ ಆಡೋದೇ ಆ ಟೈಮಲ್ಲಿ. ಈ ಟೈಮಲ್ಲಿ ಬಿಟ್ಟರೆ ಪಾರಿವಾಳ ಆಡಲ್ಲ. ಈಗ ನನ್ನ ಹತ್ರ ಹೋಸಲ 9 ಗಂಟೆ ಚಿಲ್ಲರೆ ಎಲ್ಲ ಆಡ್ಸಲ್ಲ ತಿರುವಲ್ಲ ಅವೆಲ್ಲ. ಇವಾಗ ಬಿಟ್ಟರೆ 3-4 ಗಂಟೆನೂ ಆಡಲ್ಲ. ಈ ಬಿಸಿಲು ಎಲ್ಲ ಆಡ್ತದೆ ಸರ್. ಅದು 2 ಗಂಟೆನೂ ಆಡಲ್ಲ. ಅದಕ್ಕೆ ಒಳ್ಳೆ ಗಾಳಿ ಸಿಗಬೇಕು, ಮೋಸಮ್ ಸಿಗಬೇಕು. ಒಳ್ಳೆ ಹೂಗಾಳಿ ಸಿಕ್ಕಿದ್ರೆ ಪಾರಿವಾಳ ಹಾರಾಟ. ಈ ಟೈಮಲ್ಲೇ ಪಾರಿವಾಳಕ್ಕೆ ಹಾರೋದಕ್ಕೆ ಗುರುಗಳು ಈ ಜೂನ್ ಜುಲೈ ತಿಂಗಳಲ್ಲೇ ಟೂರ್ನಮೆಂಟ್ನ ಆರ್ಗನೈಸ್ ಮಾಡೋದು.